ಎಚ್ ಡಿ ರೇವಣ್ಣ ಅವರ ರಿಯಾಕ್ಷನ್ ಗಮನಿಸ್ತಾ ಇದ್ರೆ ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮನ್ನ ಮುಗಿಸೋದಕ್ಕೆ ಏನೇನೋ ಕೆಲಸಗಳನ್ನ ಮಾಡ್ತಾರೆ. ಚನ್ನಪಟ್ಟಣದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ದೇವೇಗೌಡರಿಗೆ ಇಳಿ ವಯಸ್ಸಲ್ಲಿ ನೋವು ಕೊಡ್ತಾ ಇದ್ದಾರೆ. ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಏನ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಹಾಗೆ ಇದ್ಯಾವುದಕ್ಕೂ ನಾವು ಕುಗ್ಗಲ್ಲ ಅನ್ನೋ ಸಂದೇಶವನ್ನು ಕೂಡ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಸಹಜವಾಗಿ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಕಾಯಿನ್ ಅನ್ನ ಮತ್ತೊಂದ್ಸಲ ಕುಮಾರಸ್ವಾಮಿ ಅವರು ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ದೇವೇಗೌಡರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ದೊಡ್ಡವರು ಮಾಡ್ಕೊಳ್ಳುವಂತಹ ವಿಚಾರಗಳಿಗೆ ಮಕ್ಕಳು ತಪ್ಪು ಮಾಡಿದ್ರೆ ದೊಡ್ಡವರು ಏನ್ ಮಾಡ್ತಾರೆ ಅಂತೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರಿ. ಪ್ರತಿನಿತ್ಯ ಟಿವಿಗಳು ಹಾಕಿದ್ರೆ ನನಗೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನಾವು ದೇವ್ರು ನಂಬಿದ್ದೇವೆ. ತಪ್ಪುಗಳು ಕೆಲವ್ರು ಮಾಡ್ತಾರೆ. ತಪ್ಪು ಮಾಡಿ ಅಂತ ನಾವು ಹೇಳ್ತೀವ? ಈಗ ನಿಮ್ಮ ಕುಟುಂಬದಲ್ಲಿ ನೀವು ಜನ್ಮ ಕೊಟ್ಟಂತ ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳು ತಪ್ಪು ದಾರಿ ಹೋಗಿ ಅಂತ ನೀವು ಹೇಳ್ತೀರಾ? ಕೆಲವು ಘಟನೆಗಳು ನಡೆದಿದೆ. ದೇವೇಗೌಡರಿಗೂ ಅದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಅದಕ್ಕೂ ಸಂಬಂಧ ಏನು? ನನ್ನನ್ನು ಮುಗಿಸ್ಲೇಬೇಕು ಅಂತ ಪಾಪ ಏನೇನೋ ಮಾಡ್ಕೊಂಡು ಹೊರಟವ್ರಿ. ಪ್ರತಿನಿತ್ಯ ಸೂರಜ್ ರೇವಣ್ಣ ಮೇಲೆ ಕೇಳಿಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೊಂದು ವಿಕೃತ, ಅಸಹ್ಯಕರ ಅಂತ ಪ್ರಿಯಾಂಕ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಅಯ್ಯೋ ನಮಗೂ ಮುಜುಗರ ಅಂದ್ರು ಚಲುವರಾಯಸ್ವಾಮಿ ಅವರು. ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಈಶ್ವರ್ ಖಂಡ್ರೆ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸೂರಜ್ ರೇವಣ್ಣ ಪ್ರಕರಣ ಆಹಾರವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ. ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ಕಾನೂನಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, SIT ಅವರು ಅದನ್ನು ತನಿಖೆ ಮಾಡ್ತಾರೆ. ಅದನ್ನ ಮೀರಿದ ಕೋರ್ಟ್ ಇದೆ, ತಗೊಳುತ್ತೆ. ಈ ವಿಚಾರವಾಗಿ ನಾವು ಪಬ್ಲಿಕ್ನಲ್ಲಿ ಚರ್ಚೆ ಮಾಡೋ ಡಿಬೇಟ್ ಅಲ್ಲ. ನಮಗೂ ಅದರ ಬಗ್ಗೆ ಒಂದು ರೀತಿ ಮುಜುಗರ ಇದೆ. ಏನು ಮಾಡೋದು? ಇದು ನಮ್ಮ ಕೈಲಿದೆಯಾ? ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ ಹೇಳಿಕೆ ಏನಿರಬೇಕಾಗಿದೆ? ಇವೆಲ್ಲ ಒಂದು ವಿಚಿತ್ರವಾದ. ಸೂರಜ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನಂದ್ರು ಅಂತ ಬನ್ನಿ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಹಾಸನದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗಿದೆ. ಪಾಪ ಪುಣ್ಯ ನಮಗೆ ಗೊತ್ತಿಲ್ಲ. ಅದು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮಾತ್ರ ಗೊತ್ತಿರುತ್ತೆ ಯಾರೇನು ಮಾಡಿದ್ದಾರೆ ಅಂತ. ಅದಕ್ಕೆ ನಾವು ಏನೂ ಹೇಳಕ್ಕೆ ಬರಲ್ಲ. ಇನ್ನೆಲ್ಲದ ಕಾನೂನು ಎಲ್ರಿಗೂ ಒಂದೇನೆ. ಅವೆಲ್ಲ ಅದ್ರ ಬಗ್ಗೆ ಏನು ಮಾತಾಡೋದು? ಅವು ಯಾವ ಕೆಲಸಕ್ಕೆ ಬರೋದು ಕೆಲಸ ಏನು ನೋಡ್ರಿ, ಕೇಳೋದು ರಾಜಕೀಯವಾಗಿ ಏನು ಕೇಳ್ರಿ ನೋಡ್ರಿ, ಅದು ಅವ್ರ ಕುಟುಂಬದವ್ರು ಕೇಳ್ರಿ, ನನಗೆ ಕೇಳಬೇಡ್ರಿ. ಎಲ್ಲದಕ್ಕೂ ಅಂತ ಉತ್ತರ ಕೊಟ್ಕೊಂಡ್ರಲಕ್ಕೆ ನಾನು ಬಲ್ ಟೈಮ್ ಇಲ್ಲ. ಹಾಸನದಲ್ಲಿ ಸೂರಜ್ ರೇವಣ್ಣ ಬಂಧನ ಆಗಿದೆ. ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೇಮ್ ಮುಜುಗರದ ಪೊಸಿಷನ್ ಅಲ್ಲಿ ಸದ್ಯಕ್ಕೆ ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಬಿಕಾಸ್ ಅವರದ್ದೇ ದೋಸ್ತಿ